ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಮಾಡ್ತಾ ಇರೋದು ನನ್ನ ಸ್ಟೈಲಲ್ಲಿ ಕೋಲ್ಡ್ ಕಾಫಿ ಹೆಂಗೆ ಮಾಡೋಣ ಅಂತ ನೋಡೋಣ. ಸೊ ಕೋಲ್ಡ್ ಕಾಫಿಗೆ ಬೇಕಾಗಿರೋದು ಬೌಲು, ಕಾಫಿ ಮೇಕರು, ಅದಾದಮೇಲೆ ಹನಿ, ಅದಾದಮೇಲೆ ಕಾಫಿ ಪೌಡರ್. ನಾನು ಯೂಸ್ ಮಾಡಿದ ನೆಸ್ಕೆಫೆ ಐಸ್ ರೋಸ್ಟು. ಅದಾದಮೇಲೆ ಒಂದು ಕಂಟೈನರ್ ತೊಗೊಂಡೆ ಕೋಲ್ಡ್ ಕಾಫಿಗೆ. ಅದಾದಮೇಲೆ ಒಂದು ಕಪ್ ಆಫ್ ಮಿಲ್ಕ್ ತೊಗೊಂಡೆ. ಅದಾದಮೇಲೆ ಶುಗರ್ ತೊಗೊಂಡೆ, ಸ್ವಲ್ಪ ವಾಮ್ ವಾಟರ್ ತೊಗೊಂಡಿದ್ದೀನಿ. ಬನ್ನಿ ಮಾಡೋಣ. ಒಂದು ಬೌಲ್ಗೆ ಕಾಫಿ ಪೌಡರ್, ನಿಮ್ಗೆ ಎಷ್ಟು ಸ್ಟ್ರಾಂಗ್ ಬೇಕೋ ಫ್ಲೇವರ್ ಯು ಕ್ಯಾನ್ ಯೂಸ್ ದಟ್ ಮಚ್ ಓನ್ಲಿ. ಸೊ ನಾನು ಯೂಸ್ ಮಾಡಿದ್ದು 1.5 ಸ್ಪೂನ್ ಆಫ್ ಕಾಫಿ ಪೌಡರು. ಅದಾದಮೇಲೆ ಸ್ವಲ್ಪ ಶುಗರ್ ತೊಗೊಂಡೆ. ನಿಮ್ಗಿನ್ನೂ ಅದಕ್ಕೆ ಜಾಸ್ತಿ ಸ್ವೀಟ್ ಬೇಕಂದ್ರೆ ಯು ಕ್ಯಾನ್ ಆ್ಯಡ್ ಮೋರ್ ಶುಗರ್, ಬಟ್ ನಾನು ಜಾಸ್ತಿ ಶುಗರ್ ಆ್ಯಡ್ ಮಾಡ್ತಾ ಇಲ್ಲ. ಅದಾದ್ಮೇಲೆ ಸ್ವಲ್ಪ ವಾಮ್ ವಾಟರ್ ಹಾಕ್ಕೊಂಡು, ಡಯಟಲ್ಲಿ ಇರೋರಿಗೆ ಇನ್ನು ಸ್ವಲ್ಪ ಸ್ವೀಟ್ ಬೇಕು ಅಂದರೆ ದೇ ಕ್ಯಾನ್ ಆ್ಯಡ್ ಮೋರ್ ಹನಿ ಸೊ ದಟ್ ಇಟ್ ವಿಲ್ ಗಿವ್ ಮೋರ್ ಸ್ವೀಟ್ನೆಸ್. ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಕಾಫಿ ಮಿಕ್ಸರ್ ಇರುತ್ತಲ್ಲ ಅದನ್ನು ತೊಗೊಂಡು ಈಗ ಜಸ್ಟ್ ಮಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಮಿಕ್ಸ್ ಮಾಡ್ತಾಯಿದ್ರೆ ಈ ಥರ ತಿಕ್ನೆಸ್ ಆಗಬೇಕು. ಸೊ ನೋಡ್ತಾ ಇರ್ಬೋದು ನೀವು, ಇಷ್ಟು ತಿಕ್ ಆಗಲೇಬೇಕು ಅದು. ಅದಾದಮೇಲೆ ನಾನು ಐಸ್ ಕ್ಯೂಬ್ಸ್ ಆ್ಯಡ್ ಮಾಡಿಕೊಂಡೆ. ಐಸ್ ಕ್ಯೂಬ್ಸ್ ಒಂದು ಹಾಫ್ ಹಾಕ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಸ್ವೀಟ್ನೆಸ್ಗೆ ಹನಿ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಕೋಲ್ಡ್ ಕಾಫಿ ಸ್ವೀಟ್ ಇಲ್ಲಾಂದರೆ ಕುಡಿಯೋಕ್ಕಾಗಲ್ಲ. ಅದಾದಮೇಲೆ ಒಂದು ಹಾಫ್ ಕಪ್ ಮಿಲ್ಕ್ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಅದಾದಮೇಲೆ ನಾವು ಮುಂಚೆ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಕಾಫಿ ಪೌಡರು, ಶುಗರ್ ಮತ್ತು ಹಾಟ್ ವಾಟರಿಂದ ಆ ತಿಕ್ಕಾಗೆ ಫಾರ್ಮ್ ಆಗಿರುತ್ತಲ್ಲ ಕ್ರೀಮ್ನ ನಾವು ಮಿಕ್ಸ್ ಮಾಡ್ಕೊಂಡು ಹೋಗಬೇಕು. ಅದಾದಮೇಲೆ ಕೆಳಗಡೆ ಸ್ವಲ್ಪ ಲಿಕ್ವಿಡ್ ಇರುತ್ತೆ, ಅದನ್ನು ಯು ಕ್ಯಾನ್ ಹ್ಯಾಡ್ ಫಾರ್ ದ ಮೋರ್ ಫ್ಲೇವರ್. ಅದಾದಮೇಲೆ ಸ್ವಲ್ಪ ಪ್ರೆಸೆಂಟೇಷನ್ಗೆ ಸ್ವಲ್ಪ ನಾನು ಕಾಫಿ ಪೌಡರ್ನ ಸ್ಪ್ರಿಂಕಲ್ ಮಾಡ್ಕೊತೀನಿ ಸೊ ದಟ್ ಇಟ್ ವಿಲ್ ಲುಕ್ ಗುಡ್ ಅಂತ. ಅದಾದಮೇಲೆ ಮೆಲ್ಲಗೆ ಜಸ್ಟ್ ಟೇಕ್ ಅ ಸ್ಟ್ರಾ, ದೆನ್ ಸ್ಲೈಟ್ಲಿ ಜಸ್ಟ್ ಮಿಕ್ಸ್ ಇಟ್. ಕೋಲ್ಡ್ ಕಾಫಿ ರೆಡಿ. ನೀವು ಏನಾದರೂ ಟ್ರೈ ಮಾಡಿದ್ರೆ ನನ್ನ ಕಮೆಂಟಲ್ಲಿ ತಿಳಿಸ್ಕೊಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.